ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಬಂಧ ಅಂದರೆ ಗಂಡ ಹೆಂಡತಿಯ ಸಂಬಂಧ. ಗಂಡ ಹೆಂಡತಿಯ ಪ್ರೀತಿ ಎಲ್ಲದಕ್ಕೂ ಮೀರಿದ್ದು. ಇದು ತುಂಬ ಪವಿತ್ರವಾದ ಪ್ರೀತಿ. ಅಂತಹ ಪ್ರೀತಿಗೆ ನಾವು ಯಾವತ್ತೂ ಮೋಸ ಮಾಡಬಾರದು. ಹೆಂಡತಿಯೇ ಗಂಡನೇ ಸರ್ವಸ್ವ, ಗಂಡನೇ ಪ್ರಪಂಚ, ಗಂಡನಿಗೆ ಹೆಂಡತಿಯೇ ಜೀವ. ಆದರೆ ಇಂಥ ಅದ್ಭುತವಾದ ಸಂಬಂಧದಲ್ಲೂ ಕೆಲವೊಂದು ಬಾರಿ ಮಹಿಳೆಯರು ತನ್ನ ಸಂಗಾತಿಗೆ ಮೋಸ ಮಾಡುವ 5 ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೀನಿನ ಹೆಜ್ಜೆ ಬೇಕಾದರೂ ಕಂಡು ಹಿಡಿಯಬಹುದು, ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಇರೋದನ್ನು ಕಂಡು ಹಿಡಿಯೋದು ತುಂಬ ಕಷ್ಟ. ಫ್ರೆಂಡ್ಸ್, ಒಂದು ಅಧ್ಯಯನದ ಪ್ರಕಾರ 100ಕ್ಕೆ 60% ಮಂದಿ ತನ್ನ ಸಂಗಾತಿಗಳಿಗೆ ಮೋಸ ಮಾಡೋದು ದೃಢಪಟ್ಟಿದೆ. ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಗಂಡ ಹೆಂಡತಿಗೆ ಮೋಸ ಮಾಡೋದು, ಹೆಂಡತಿ ಗಂಡನಿಗೆ ಮೋಸ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಗಂಡನಿಗೆ ಹೆಂಡತಿ ಯಾಕೆ ಮೋಸ ಮಾಡ್ತಾಳೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನಂಬರ್ 1, ಗಂಡ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳದೇ ಇರೋದು. ಗಂಡ ಹೆಂಡತಿಯ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಇರುವುದು. ಅವಳು ಇಷ್ಟಪಟ್ಟಿದ್ದನ್ನು ಕೊಡಿಸದೇ ಇದ್ದಾಗ ಗಂಡ ನೋಡಲು ಚೆನ್ನಾಗಿ ಇಲ್ಲದೇ ಇರುವುದು. ಇದಕ್ಕೆ ಹೆಂಡತಿಯ ಮನಸ್ಸು ಬೇರೆ ಕಡೆ ತಿರುಗುವ ಚಾನ್ಸಸ್ ತುಂಬಾ ಇರುತ್ತೆ. ನಂಬರ್ 2, ರಾತ್ರಿ ಸಮಯದಲ್ಲಿ ಸುಖ ಸಿಗದೇ ಇರುವುದು. ಅವರಿಗೆ ಇಷ್ಟ ಇದ್ದಾಗ ಇವರಿಗೆ ಇಷ್ಟ ಇರಲ್ಲ, ಇವರಿಗೆ ಇಷ್ಟ ಇದ್ದಾಗ ಅವರಿಗೆ ಇಷ್ಟ ಇರಲ್ಲ. ಇಂಥ ಸಮಯದಲ್ಲಿ ಹೆಣ್ಣಿನ ಮನಸ್ಸು ಹುಚ್ಚಿಯಂತಾಗಿ ಬೇರೆ ಕಡೆ ತಿರುಗಿಬಿಡುತ್ತೆ. ಇದಕ್ಕೆ ಪುರುಷರು ಹೆಂಡತಿಯ ಮಾತನ್ನು ಕೇಳೋದು ತುಂಬ ಒಳ್ಳೆಯದು. ಇದರಿಂದ ಆಗೋ ಅನಾಹುತವನ್ನು ತಪ್ಪಿಸಬಹುದು. ನಂಬರ್ 3, ಮಹಿಳೆಯರು ಕೆಲಸ ಮಾಡುವ ಜಾಗದಲ್ಲಿ ಗಂಡನ ನೆನಪಾಗಿ ಗಂಡ ಇಲ್ಲದೆ ಇರುವಾಗ ಬೇರೆಯವರ ಕಡೆ ಮನಸ್ಸು ತಿರುಗುವ ಸಾಧ್ಯತೆ ತುಂಬ ಇರುತ್ತೆ. ಅದರಿಂದ ಹೆಂಡತಿಯನ್ನು ಕೆಲಸಕ್ಕೆ ಕಳಿಸೋದು ತಪ್ಪು ಅಂತಲ್ಲ, ಈ ರೀತಿ ಕೆಲವರು ಮಾತ್ರ ಮಾಡೋದು. ನಂಬರ್ 4, ಪ್ರತಿಯೊಂದು ಮಹಿಳೆಯರಿಗೂ ತನ್ನ ಗಂಡ ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನ್ನನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸಬೇಕು ಅನ್ನೋದು ನಡೆಯದೇ ಇದ್ದಾಗ ಕೂಡ ಮಹಿಳೆಯರ ಮನಸ್ಸು ಬೇರೆ ಕಡೆ ತಿರುಗಿಬಿಡುತ್ತೆ. ನಂಬರ್ 5, ಇದು ತುಂಬ ಮುಖ್ಯವಾದ ವಿಷಯ. ಮಹಿಳೆಯರಿಗೆ ಕಣ್ಣಿಗೆ ಕಾಣೋದೆಲ್ಲ ಬೇಕಂತೆ. ಆಸೆ ಪಡೋದು ತುಂಬ ಜಾಸ್ತಿ. ಆದರೆ ಗಂಡನ ಹತ್ತಿರ ಹಣ ಇರೋಲ್ಲ. ಹಣವನ್ನು ಪ್ರಪಂಚದಲ್ಲಿ ಹೆಚ್ಚಾಗಿ ಇಷ್ಟಪಡೋದು ಹೆಣ್ಣು. ಅದಕ್ಕೆ ಹಣದ ಕಷ್ಟ ಬಂದಾಗ ಹೆಂಡತಿಯಾದವಳು ಬೇರೆ ಸಂಬಂಧ ಬೆಳೆಸೋಕ್ಕೆ ಶುರು ಮಾಡ್ತಾಳೆ. ಆದರೆ ಈ ರೀತಿ ಮಾಡೋದು ದುಡ್ಡಿಗೆ ಮಾತ್ರ. ಆದರೆ 100ಕ್ಕೆ 90% ಮಹಿಳೆಯರು ತನ್ನ ಗಂಡನಿಗೆ ಆತ್ಮವಿಶ್ವಾಸ ದ್ರೋಹ ಮಾಡಲು ಇಷ್ಟಪಡುವುದಿಲ್ಲ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.